ಹಾಯ್ ಎಲ್ಲರೂ ಹೆಂಗಿದ್ರಪ್ಪ? ನಾನು ನಿಮ್ಮ ಪ್ರೀತಿಯ ರಜೆ ಮಾತಾಡತ್ತೀನಿ ರೀ. ಇವತ್ತು ಡಿನ್ನರ್ ಸ್ಪೆಷಲ್ ಏನಂದರೆ ಚಪಾತಿ ಹಾಗೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಪ್ಲಾನ್ ಇತ್ತು. ಸೊ ಸ್ಟೈಲಾಗಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡೆ, ಟೊಮೆಟೊ ಕಟ್ ಮಾಡಿಕೊಂಡೆ, ಹಾಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಆನ್ ಮಾಡಿ ಹಂಚಿಟ್ಟೆಪ್ಪ. ನಮ್ಮಮ್ಮ ಹೇಳೋರು ನಾವು ಮಾಡಿದ ಕೆಲಸ ಯಾವಾಗಲೂ ನಮಗೆ ಸ್ಯಾಟಿಸ್ಫೈ ಆಗಿರಬೇಕು ಅಂತ. ಸೊ ನಾನು ಮಾಡಿದ ಅಡುಗೆ ಎಷ್ಟು ಸ್ಯಾಟಿಸ್ಫೈ ಅಂತ ಲಾಸ್ಟಲ್ಲಿ ನೋಡೋಣ. ಬೆಂಡೆಕಾಯಿ ಚಲೋ ರೋಸ್ಟ್ ಆಗೋವರೆಗೂ ಹುರಿದೆಪ್ಪ. ಅದೇ ಗ್ಯಾಪಾಗ ಒಂದು ಸಾಂಗ್ ಆಯ್ತು. ಮತ್ತು ಅಡುಗೆ ಕಡೆ ಬಂದಿರಿ. ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಟು ನೋಡ್ರಿ. ಆಮೇಲೆ 2 ಸ್ಪೂನ್ ಎಣ್ಣೆ ಹಾಕಿದಿರಿ. ಅದಾದಮೇಲೆ ಸಾಸ್ವೆ ಜೀರಿಗೆ ಒಗ್ಗರಣೆ ಕೊಟ್ಕೋಬೇಕಲ್ಲ ಅದಕ್ಕೆ. ಸೊ ಕರಿಬೇವು ಹಾಕ್ದಿರಿ. ಚಟ್ಪಟ್ ಸಿಡಿತೈತ್ರಿ. ಅದಕ್ಕೆ ಒಂದು ಸ್ವಲ್ಪ ದೂರ ಸರ್ದು ಆಮೇಲೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದಿರಿ. ಆಮೇಲೆ ಈರುಳ್ಳಿ ಹಾಕಿದಿರಿ. ಅದಾದಮೇಲೆ ಸ್ವಲ್ಪ ಅದು ಕಲರ್ ಬರೋವರೆಗೂ ಕಾದೆ ಚೂರು ಟೊಮಾಟೊ ಹಾಕಿದ್ದು ನೋಡ್ರಿ. ಟೊಮಾಟೊ ಹಾಕಿದ್ಮೇಲೆ ಉಪ್ಪು ಹಾಕಿದಿರಿ. ಅದಾದಮೇಲೆ ಅರಿಶಿನ ಪುಡಿ ಹಾಕಿದಿರಿ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗ್ತಾಯಿತ್ತು. ಹಾಗೆ ಸ್ವಲ್ಪ ಆ ಗ್ಯಾಪಲ್ಲಿ ನಾವು ಹುಡುಗಿಯರು ಗೊತ್ತಲ್ಲ ತಿನ್ನೋದ್ರಾಗ ಎಕ್ಸ್ಪರ್ಟು. ಸೊ ಬನಾನಾ ತಿಂದ್ಕೊಂಡು ಅದಾದಮೇಲೆ ಹುರಿದಿಟ್ಟಿರುವಂತಹ ಬೆಂಡೆಕಾಯಿ ಹಾಕಿ ಫ್ರೈ ಮಾಡಿದೆ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿದ್ವಿ. ಯಾಕಂದರೆ ನಾವು ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಖಾರದ ಪುಡಿ ತಿಂತೀವಿ ಜಾಸ್ತಿ. ಸೊ ಖಾರದ ಪುಡಿ, ಆಮೇಲೆ ಗರಂ ಮಸಾಲ, ಅದಾದಮೇಲೆ ಕೊರಿಯಂಡರ್ ಪೌಡರ್ ಹಾಕಿ ಆಮೇಲೆ ಒಂಚೂರು ಕೊತ್ತಂಬರಿ ಹೆಚ್ಚಿಟ್ಟಿದ್ನಲ್ರಿ ಅದನ್ನು ಹಾಕಿ ಮಸ್ತ್ ಮಾಡಿದೆ. ಪಲ್ಯ ಅಂತೂ ರೆಡಿ ಆಯ್ತು ರೀ. ಇವಾಗ ಚಪಾತಿ ಭಾರಿ ಬಂತು ರೀ. ನನ್ನ ಲೈಫ್ನಾಗ ಫಸ್ಟ್ ಟೈಮ್ ಚಪಾತಿ ಮಾಡತ್ತೀನಿ ರೀ. ನೋಡೋಣ ಯಾವ ಶೇಪ್ ಬರುತ್ತೆ ಅಂತ. ನಮ್ಮಮ್ಮ ಮಾಡಿ ತಿಂತಿದ್ದೆ ಇಷ್ಟು ದಿನ. ಇವತ್ತು ನಾನು ಮಾಡೋಣ ಅಂತ ಹೊಂಟೀನಿ. ದೊಡ್ಡ ಗನಂದಾರಿ ಕೆಲಸ. ಆದರೆ ಚಪಾತಿ ನಾನು ಅನ್ಕೊಂಡ ರೀತಿ ಬರಲಿಲ್ಲ. ಅಮೀಬಾ ಥರ ಬರ್ತಾಯಿತ್ತು ರೀ. ಅವನವ್ನು ಹೆಂಗೆ ಬಂದ್ರೇನು ಒಟ್ಟಿಗೆ ತಿನ್ನೋದಲ್ಲ ಅಂತ ಸುಮ್ಮನಾಗಿ ಒಟ್ಟಾಗಿ ಹಾಕ್ಕೊಂಬಿಟ್ಟೆ ರೀ. ಅದಾದಮೇಲೆ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸೌತೆಕಾಯಿ ನೆನಪಾತ್ರಿ. ಅದು ಬಿಟ್ಟರೆ ಕೆಟ್ಟೋಗುತ್ತಂತಂದು ಕಟ್ ಮಾಡಿ ಇಟ್ಟು ನೋಡ್ರಿ. ಅವನವ್ನು ಅಡುಗೆ ಮಾಡಿ ಸುಸ್ತಾಗೈತೆ ಅಂತ ಪ್ಲೇಟಿಗೆ ಹಾಕ್ಕೊಂಡು ನೋಡಿದ ತಕ್ಷಣ ಬಾಯಿಗೆ ನೀರು ಬರ್ತಿತ್ತು. ನೋಡೋಣ ಟೇಸ್ಟ್ ಮಾಡಿ ಅಂತ ನೋಡಿದೆ ರೀ. ಅಬ್ಬಬ್ಬಬ್ಬ ಗಿಚ್ಚಾಗಿತ್ತು ರೀ. ಅವನು ನನಗೆ ಇಷ್ಟು ಚಲೋ ಅಡುಗೆ ಮಾಡೋಕೆ ಬರುತ್ತೆ ಅಂತ ಇವತ್ತು ಗೊತ್ತಾಯ್ತು ನೋಡ್ರಿ. ಅವನು ನೆಕ್ಸ್ಟ್ ವೀಡಿಯೋದಾಗ ಸಿಗನ್ರಿ. ಮತ್ತೆ ಬೇಕಂದ್ರೆ ಫಾಲೋ ಮಾಡಿ. ಬಾಯ್ ಬಾಯ್.